ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ನಿಮ್ಮ ಒಂದು ಮಾಜಿ ಪ್ರೇಮಿಯ ಒಂದು ಪ್ರಸ್ತುತ ಭಾವನೆಗಳು ನಿಮ್ಮ ಬಗ್ಗೆ ಏನೆಲ್ಲ ಇದೆ, ಸೊ ಅವ್ರು ಏನೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ, ಸೊ ನೀವು ಬಿಟ್ಟು ಹೋದ ನಂತರ ಅವರ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಸೊ ಈ ಒಂದು ವಿಚಾರವನ್ನು ನಾವು ಇವತ್ತಿನ ಒಂದು ರೀಡಿಂಗಲ್ಲಿ ತಿಳಿದುಕೊಳ್ಳೋಣ. ಸೊ ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಯಾರ ಜೊತೆ ಯಾವ ವಿಚಾರಗಳು ಕನೆಕ್ಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಇನ್ನು ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕಾಗಿರುತ್ತೆ, ನೀವು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನಿಮ್ಮ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಆಗಿರುತ್ತೆ. ಸೊ ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ ಪೆಂಡುಲಮ್ ರೀಡಿಂಗ್ ತಿಳ್ಕೊಬೇಕು ಅಂದರೆ ಸಹ ನಮ್ಮ ಪೇಜಲ್ಲಿ ಇದು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ವ್ಯಕ್ತಿಯ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ನೀವು ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ. ಆ ಎನರ್ಜೀಸ್ನ ನಮ್ಮ ಟ್ಯಾರೋ ಡೆಕ್ ಜೊತೆ ಕನೆಕ್ಟ್ ಆಗಲಿ. ಸೊ ನಿಮ್ಮ ಒಂದು ಥಾಟ್ಸ್ ಟ್ಯಾರೋ ಡೆಕ್ ಜೊತೆ ಕನೆಕ್ಟ್ ಆಗಲಿ. ಸೊ ನಿಮ್ಮ ವ್ಯಕ್ತಿ, ಮಾಜಿ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಯಾವ ರೀತಿ ಇದೆ. ಸೊ ಕನೆಕ್ಟ್ ಟು ದ ಎನರ್ಜೀಸ್, ಕನೆಕ್ಟ್ ಟು ದ ಎನರ್ಜೀಸ್. ಯೂನಿವರ್ಸ್, ಕನೆಕ್ಟ್ ಟು ದ ಎನರ್ಜೀಸ್. ಮಾಜಿ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಯಾವ ರೀತಿ ಇದೆ. ಸೊ ವಿ ಹ್ಯಾವ್ ದ ಜಸ್ಟಿಸ್ ಕಾರ್ಡ್, ಓಕೆ, ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ, ಓಕೆ, ನೈಟ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಆ್ಯಂಡ್ ವಿ ಹ್ಯಾವ್ 4 ಆಫ್ ಸ್ವಾರ್ಡ್ಸ್, ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಆ್ಯಂಡ್ ವಿ ಹ್ಯಾವ್ ದೇರ್ ಆರ್ 2 ಕಾರ್ಡ್ಸ್. One second. Okay, fine. And we have the Sun card, and we have the Page of Wands, and bottom of the deck I have the King of Wands. Okay, I don't know, this is stuck agide. Okay, fine. Okay, all right, I think it's the one card ansutte, right? ಸೊ ದೀಸ್ ಆರ್ ದ ಎನರ್ಜೀಸ್, ಓಕೆ. ಸೊ ಈ ಒಂದು ಎನರ್ಜೀಸ್ನ ನೋಡೋದಾದರೆ, ನಿಮ್ಮ ಪರ್ಸನ್ ಯಾಕೆ ಬಿಟ್ಟು ಹೋದರು ಅಂದರೆ ಇವ್ರಿಗೆ ಇರ್ತಕ್ಕಂಥ ವಿಪರೀತ ಈಗೋ ಅಂತ ಹೇಳ್ಬೋದು. ಒಂದು ರೀತಿ ಕಿಂಗ್ ಆಗಿ ನಾನು ಬದುಕಬೇಕು, ಓಕೆ, ಅಂದರೆ ಇವ್ರು ಯಾರನ್ನು ಕೇರ್ ಮಾಡಲಾನೆ ನಾನೇ ರೂಲ್ ಮಾಡಬೇಕು, ನಾನು ಹೇಳಿದ್ದೆ ಆಗಬೇಕು. ಅಂದರೆ ಒಂದು ರೀತಿ ಇವರ ಥರ್ಡ್ ಐ ಅಂತಕ್ಕಂಥದ್ದು ಬಹಳ ಬ್ಲಾಕೇಜಸ್ ಕಾಣ್ತಿದೆ. ಅಂದರೆ ಇವರೇನು ಮಾಡ್ತಿದ್ದಾರೆ ಅಂದರೆ ಒಂದು ಗುರಿ ಇಲ್ಲ, ಹೇಳ್ತಾರಲ್ಲ, ಏನು ಗುರಿ ಇಲ್ಲದೇ ಆ್ಯಟಿಟ್ಯೂಡ್ ಇರುತ್ತೆ, ಏನು ಇಲ್ಲದೇ ಆ್ಯಟಿಟ್ಯೂಡ್ ತೋರಿಸೋ ಅಂಥದ್ದು. ಸೊ ಆ ಥರ ಒಂದು ಸಿಚುವೇಶನ್ನ ನಾವು ಇಲ್ಲಿ ನೋಡ್ಬೋದು. ಅಂದರೆ ಅವರು ಆಳಬೇಕು ಮೇಯ್ನಾಗಿ. ಸೊ ಆ ಥರ ಒಂದು ಸಿಚುವೇಶನ್, ಒಂದು ರೀತಿ ತುಂಬ ಬ್ಯಾಡ್ ಟೆಂಪರ್ಮೆಂಟ್, ಅಥವಾ ಒಂದು ರೀತಿ ಹೇಳೋದಾದರೆ ಯಾರಿಗೂ ಇವರು ಒಂದು ರೀತಿ ಗೌರವನೇ ಕೊಡೋದಿಲ್ಲ. ಆ ಥರ ಒಂದು ಸಿಚುವೇಶನನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದೇ ಯಾರೇ ಏನೇ ಬುದ್ಧಿ ಮಾತು ಹೇಳೋಕ್ಕೆ ಹೋದ್ರು, ಅಥವಾ ಫಾರ್ ಎಕ್ಸಾಂಪಲ್ ನೀವೇ ಬುದ್ಧಿ ಮಾತು ಹೇಳೋಕ್ಕೆ ಹೋದ್ರೂ ಅವ್ರಿಗೊಂದು ರೀತಿ ಅದು ಬೇರೆ ಒಂಥರ, ಓಕೆ ಇವರೇನು ನನಗೆ ಹೇಳೋದು ಅನ್ನೋ ಒಂದು ಸಿಟ್ಟಿಗೆ ಇರ್ತಾರೆ ಅಂತಲೇ ಹೇಳ್ಬೋದು. ಖಂಡಿತ ಅನ್ಯಾಯ ಆಗಿದೆ ಇಲ್ಲಿ, ಈ ಒಂದು ವಿಚಾರದಲ್ಲಿ ಅನ್ಯಾಯ ಆಗಿದೆ ನಿಮಗೆ ಅಂತಲೇ ಹೇಳ್ಬೋದು. ಅಂದರೆ ಒಂದು ರೀತಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದು ಆಗಿಲ್ಲ. ಆ್ಯಂಡ್ ಹೇಳಬೇಕು ಅಂತಂದರೆ ನೀವು ತುಂಬ ನರ್ಚರ್ ಮಾಡ್ತಾಯಿದ್ರಿ. ಅಂದರೆ ಏನೇ ಇದ್ರೂ ಇವ್ರನ್ನ ನೀವು ನೋಡ್ಬೋದು, ತುಂಬ ಕೋಪಿಷ್ಟ ಹೇಳ್ಬೋದು. ನಾನು ಆಲ್ರೆಡಿ ನೋಡ್ದಂಗೆ ಎನರ್ಜೀಸ್ ಬಹಳ ಈಗೋ ಇದೆ ಅಂತಲೇ ಹೇಳಿದೆ ನಾನು. ಸೊ ಆ ಥರನೇ ಇದೆ. ಅಂದರೆ ತುಂಬ ಬೇಗವಾಗಿ ಡಿಸಿಷನ್ ತೊಗೊಳ್ಳೋದು, ಒಂದು ಕಡೆ ನಿಲ್ಲೋದಿಲ್ಲ. ಒಂಥರ ಹೇಳ್ತಾರಲ್ಲ, ಹಿಂದೂ ಇಲ್ಲ ಮುಂದೂ ಇಲ್ಲ, ಏನೂ ಆಲೋಚನೆ ಇಲ್ಲ, ಓಡ್ತಾ ಇರ್ತಾರೆ. ಅವ್ರ ಮೈಂಡ್ ಸಹ ಹಾಗೆ. ಆ್ಯಂಡ್ ಏನಂದರೆ ಮನುಷ್ಯನಿಗೆ ನೆಮ್ಮದಿ ಅಂತಕ್ಕಂಥದ್ದು ಇಲ್ಲಿ ಇಲ್ಲ. ಸೊ ನೀವು ನೋಡ್ಬೋದು, ರಾತ್ರಿ ಸಹ ಅವರು ನಿದ್ದೆ ಮಾಡೋದಿಲ್ಲ, ತುಂಬ ಆಲೋಚನೆಯನ್ನು ಮಾಡ್ತಾರೆ. ಒಂಥರ ಅಡಿಕ್ಷನ್ಗೆ ಒಳಗಾಗಿರ್ತಕ್ಕಂಥದ್ದಾಗಿರ್ಬೋದು.
ಆ್ಯಂಡ್ ಯಾಕೆ ನನಗೆ ಈ ಥರ ಕಾನ್ಸ್ಟೆಂಟ್ಲಿ ಯಾಕೆ ಹಿಂಗೆ ನಡೀತಾ ಇದೆ ಅನ್ನೋ ಒಂದು ಆಲೋಚನೆ ಸಹ ಇವರು ಮಾಡ್ತಿರ್ತಾರೆ. ಆದರೆ ಅವ್ರಿಗೆ ಗೊತ್ತಾಗದೇ ಇರೋವಂಥ ಒಂದು ವಿಚಾರ ಅಂದರೆ ಇವರ ಒಂದು ಓನ್ ಆ್ಯಕ್ಷನ್, ಓನ್ ಥಾಟ್ಸಿಂದನೇ ಇವ್ರಿಗೆ ಆ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಪ್ರಾಬ್ಲಮ್ ಅಂತಕ್ಕಂಥದ್ದು ಹೊರಗಡೆ ಎಲ್ಲೂ ಇಲ್ಲ, ನಮ್ಮ ಒಂದು ಆಲೋಚನೆಯಲ್ಲಿ ಇದೆ. ಪ್ರಾಬ್ಲಮ್ಸು ಆಲೋಚನೆಯಿಂದನೇ ಬರುತ್ತೆ, ಅದಕ್ಕೆ ಸಲ್ಯೂಷನ್ನು ಆಲೋಚನೆಗಳಿಂದನೇ ಬರುತ್ತೆ. ಒಂಥರ ಬಹಳ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರ ಒಂದು ಲೈಫಲ್ಲಿ ಮಹಿಳೆ ಯಾರಿದ್ದಾರೆ, ಓಕೆ, ಮಹಿಳೆಯ ಒಂದು ಸಹಾಯವನ್ನು, ಸಜೆಷನನ್ನು ಪಡೆದ್ರೆ ತುಂಬ ಚೆನ್ನಾಗಿ ಆಗ್ತಾರೆ. ಅಂದರೆ ಇವರ ಫ್ಯಾಮಿಲಿನಲ್ಲೇ ಒಬ್ಬರು ಮಹಿಳೆ, ಇವರ ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಸೊ ಅವರ ಒಂದು ಸಜೆಷನನ್ನು ತಗೊಂಡು ಮುಂದುವರಿಯೋದಕ್ಕಿಂತ ಒಂದು ತಾಯಿಯ ಒಂದು ಆಶೀರ್ವಾದವನ್ನು ತಗೊಂಡು ಒಂದು ದೃಢ ಮನಸ್ಥಿತಿಯನ್ನು ಇವರು ಹೊಂದಾಣಿಕೆ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿ ಇವರ ಜೀವನ ಪ್ರಜ್ವಲಿಸುತ್ತೆ ಅಂತಲೇ ಹೇಳ್ಬೋದು. ಆದರೆ ಇವರ ಆ್ಯಟಿಟ್ಯೂಡ್ ಹೇಗಿದೆ ಅಂತಲೇ ನಾನು ಯಾರಿಗೂ ಬಗಲ್ಲ ಅನ್ನೋ ಆ ಒಂದು ಹುಚ್ಚು ಕಲ್ಪನೆ ಅಂತಕ್ಕಂಥದ್ದು ಏನಿದೆ, ಓಕೆ ನನ್ನಿಂದನೇ ಎಲ್ಲ. ಕೆಲವ್ರು ಹೇಳ್ತಾರೆ ನೋಡಿ, ಈ ಕೋಳಿ ಕೂಗಿದ್ರೇ ಬೆಳಕಾಗೋದು ಅಂತ. ಸೊ ಆ ಥರ ಅಂದರೆ ನಾನು ಇದ್ರೇ ಎಲ್ಲ ಅನ್ನೋ ಒಂದು ಭ್ರಮೆನಲ್ಲಿ ಇವರು ಬದುಕ್ತಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ಬೋದು, ಬಹಳ ಜನ ಮೋಸ ಮಾಡಿರ್ತಾರೆ, ಇವ್ರಿಗೆ ಬೆನ್ನಿಗೆ ಚೂರಿ ಹಾಕಿರ್ತಾರೆ. ಸೊ ಒಂದು ರೀತಿ ಏನಾಗಿದೆ, ಪ್ರತಿಯೊಬ್ಬರು ಆ ಥರ ನಡ್ಕೊಂಡು ಓಕೆ ಎಲ್ಲರೂ ಮೋಸಗಾರರು, ಯಾರೂ ಒಳ್ಳೆಯವರಲ್ಲ ಅನ್ನೋ ಒಂದು ಭಾವನೆ ಇವರ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಸೊ ಆ ಒಂದು ಕಾರಣದಿಂದ ಅವ್ರು ಯಾರನ್ನು ನಂಬೋದಕ್ಕೂ ರೆಡಿ ಇಲ್ಲ. ತುಂಬ ಅಸಡ್ಡೆ ಮಾಡುವಂತಕ್ಕಂಥದ್ದು ಆಗಿರ್ಬೋದು, ಪ್ರೀತಿ ವಿಚಾರದಲ್ಲೂ ನಿಮಗೆ ಅಷ್ಟು ಕಮಿಟ್ಮೆಂಟ್ ಆಗಿರ್ಬೋದು, ಸೀರಿಯಸ್ನೆಸ್ ಅಂತಕ್ಕಂಥದ್ದು ತೋರಿಸ್ತೇ ಇರ್ಬೋದು. ಈ ಥರ ಹಲವಾರು ವಿಚಾರಗಳು ಅವರ ಲೈಫಲ್ಲಿ ನಡೆದಿದೆ. ಅಂದರೆ ಅವರ ಮೈಂಡ್ ಈ ಥರ ಪ್ರೋಗ್ರಾಮ್ ಆಗಿಬಿಟ್ಟಿರುತ್ತೆ, ಓಕೆ ಇವ್ರು ಬಂದಿರೋದೇ ನನ್ನ ಲೈಫಲ್ಲಿ ಕೆಟ್ಟದನ್ನು ಮಾಡೋಕ್ಕೆ ಅನ್ನೋದನ್ನು ಅವರು ಫಿಕ್ಸ್ ಮಾಡ್ಕೊಂಬಿಟ್ಟಿರ್ತಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾವೇನು ಥಿಂಕ್ ಮಾಡ್ತೀವಲ್ಲ ಅದೇ ನಿಜ ಆಗುತ್ತೆ. ಸೊ ಇವ್ರು ಯಾವಾಗಲೂ ಓಕೆ ಜನ ಬರ್ತಾರೆ, ನನಗೆ ಮೋಸ ಮಾಡ್ತಾರೆ, ಯಾರು ಒಳ್ಳೆಯವರು ಇಲ್ಲ ನನ್ನ ಲೈಫಲ್ಲಿ, ಅದನ್ನೇ ಥಿಂಕ್ ಮಾಡಿ 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 ಅದೇ ಥರ ಮನುಷ್ಯನ್ನೇ ಇವರು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ಬಿಡ್ತಾರೆ. ಮ್ಯಾನಿಫೆಸ್ಟೇಷನ್ ಒಳ್ಳೇದು ಅಲ್ಲ, ಕೆಟ್ಟದ್ದು ಯೋಚನೆ ಮಾಡಿದ್ರೆ ಅದೂ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವರ ಆಲೋಚನೆ ಅಂತಕ್ಕಂಥದ್ದು ಮೊದಲು ಬದಲಾಗಬೇಕು. ನಿಮ್ಮ ಒಂದು ವಿಚಾರದಲ್ಲೂ ಸಹ ಇದೇ ರೀತಿ ನಡೀತಾ ಇದೆ. ಆ್ಯಂಡ್ ಇವ್ರಿಗೆಲ್ಲವೂ ಇದೆ, ಅಂದರೆ ಆ ಒಂದು ಎನರ್ಜಿ ಇದೆ, ಆ ಒಂದು ಛಲ ಇದೆ, ದುಡಿಯೋವಂಥ ಒಂದು ಶಕ್ತಿ ಇದೆ, ಎಲ್ಲವೂ ಇದೆ. ಬಟ್ ಏನಂದರೆ ಇವ್ರಿಗೆ ದಾರಿ ಅಂತಕ್ಕಂಥದ್ದು ತೋರಿಸೋರು ಬೇಕು. ಒಂದು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ಇವ್ರಿಗೆ ದಾರಿ ಅಂತಕ್ಕಂಥದ್ದು ತೋರಿಸ್ಬೇಕಾಗಿದೆ. ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ನಿಮಗಾಗಿ. ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ, ಏನು ಮಾಡ್ಬೋದು ನೀವು ಈ ಒಂದು ಪರಿಸ್ಥಿತಿನಲ್ಲಿ. ಏಂಜಲ್ಸ್ ಓಕೆ, ನಂಬಿಕೆಯನ್ನು ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಪೀಸ್ಫುಲ್ ರೆಸಲ್ಯೂಷನ್ ಆಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ತಿದ್ದಾರೆ. ಎಂಥ ಅದ್ಭುತವಾದ ಪರಿಹಾರ ನೋಡಿ. ಏಂಜಲ್ಸ್ ಹೇಳ್ತಿರೋದಿಷ್ಟೇ, ನೀವೇನು ಈ ಅನ್ಯಾಯ ಇದೆಲ್ಲ ಏನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಈ ಒಂದು ವ್ಯಕ್ತಿ ಕಡೆಯಿಂದ, ನಂಬಿಕೆ ಇಡಿ, ಟೈಮ್ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಪರವಾಗಿ ರೆಸಲ್ಯೂಷನ್ ಆಗುತ್ತಾನೆ, ನೆಮ್ಮದಿಯಾಗಿ ಇದು ನಿವಾರಣೆ ಆಗುತ್ತೆ. ನಂಬಿಕೆಯನ್ನು ಇಡಿ, ದಯವಿಟ್ಟು ನಂಬಿಕೆಯನ್ನು ಕಳ್ಕೊಬೇಡಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಸೊ ಟೈಮಿಂಗ್ ಅಂತಕ್ಕಂಥದ್ದು ಬಹಳ ಮುಖ್ಯ. ನೀವು ಕೇಳ್ಬೋದು ಮೇಡಮ್ ಇನ್ನು ಎಷ್ಟು ತಿಂಗಳು ಮೇಡಮ್, ಎಷ್ಟು ವರ್ಷ ಮೇಡಮ್ ಅಂತ. ಬಟ್ ಆ ಟೈಮ್ ಬರೋವಾಗ ನಿಮಗೆ ಒಂದು ವೈಬ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಫ್ರೆಂಡ್ಸ್, ಅದಂತೂ ನಾನು ಹೇಳಬಲ್ಲೆ. ಏನೋ ಒಂದು ಸಡನ್ನಾಗಿ ನಿಮಗೆ ಗೂಸ್ ಬಂಪ್ಸ್ ಬರೋದು, ಸಡನ್ನಾಗಿ ಚಿಲ್ಲ ಫೀಲ್ ಆಗೋದು, ಏನೋ ಒಳ್ಳೇದಾಗ್ತಿದೆಯಲ್ಲ, ನನ್ನ ಹೊಟ್ಟೆನಲ್ಲೆಲ್ಲ ಒಂಥರ ಬಟರ್ಫ್ಲೈಸ್ ಓಡಾಡ್ದಂಗೆ ಆಗ್ತಾ ಇರುತ್ತೆ ಕೆಲವ್ರಿಗೆ. ಸಡನ್ನಾಗಿ ಆಲ್ ಆಫ್ ಅ ಸಡನ್ ಏನೂ ರೀಸನ್ ಇರಲ್ಲ, ಏನೂ ಇರಲ್ಲ, ಸುಮ್ಮನೆ ಕೂತಿರ್ತಾರೆ ಆ್ಯಂಡ್ ದೇ ಫೀಲ್ ದಟ್ ಎನರ್ಜೀಸ್. ಸೊ ಆ ಥರ ಒಂದು ಇದನ್ನು ನೀವು ಸೂಕ್ಷ್ಮತೆಯನ್ನು ಗಮನಿಸ್ಕೋಬೇಕಾಗುತ್ತೆ. ಆವಾಗೇ ನಿಮ್ಗೆ ಗೊತ್ತಾಗ್ತದೆ, ಓಕೆ ಸಮಥಿಂಗ್ ಏನೋ ನಡೀತಾ ಇದೆಯಲ್ಲ, ಏನೋ ಒಳ್ಳೇದಾಗ್ತಿದೆಯಲ್ಲ, ಆ ವೈಬ್ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಬಟ್ ಏನಂದರೆ ಎಷ್ಟೋ ಜನ ಅಷ್ಟು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ.
ಸೊ ಅದಕ್ಕೆ ನಾನು ಹೇಳೋದು, ನಿಮ್ಮ ಬಾಡಿ ಮೂಮೆಂಟ್ಸ್, ನಿಮ್ಮ ವೈಬ್ರೇಷನ್ಸ್ನ, ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಕೆಲವರು ಏಂಜಲ್ಸ್ ಮೆಸೇಜಸ್ನ ನೋಡ್ಬೋದು, 111 222 ಈ ಥರ ನೋಡ್ಬೋದು, ಅಥವಾ ಟೈಮ್ ಸಡನ್ನಾಗಿ ನೋಡ್ತೀರಾ 1111 ಅಂತ ತೋರಿಸ್ತಾ ಇರುತ್ತೆ. ಕೆಲವ್ರಿಗೆ ಒಂದು ವೈಟ್ ಕಲರ್ ಫೆದರ್ ಸಿಗುತ್ತೆ ಅಚಾನಕ್ಕಾಗಿ. ಸೊ ಇದೆಲ್ಲ ಯೂನಿವರ್ಸ್ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಮೆಸೇಜಸ್. ಓಕೆ, ನೀವೇನು ಅಂದ್ಕೊಂಡಿದ್ದೀರಾ ಅದು ಮ್ಯಾನಿಫೆಸ್ಟ್ ಆಗ್ತಿದೆ ಅಂತ ಸೈನ್ಸ್ ಸಿಗ್ತಾ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ, ಕಮೆಂಟ್ ಸೆಕ್ಷನಲ್ಲಿ ನಾನು ನೋಡ್ತಾ ಇರ್ತೀನಿ, ಮೇಡಮ್ ಯಾವಾಗ ಆಗುತ್ತೆ, ಎಷ್ಟು ತಿಂಗಳಾಗುತ್ತೆ ಮೇಡಮ್ ಹೇಳಿ ಅಂತ. ಎಷ್ಟು ತಿಂಗಳು ಯಾರೂ ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಆತ್ಮ, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಒಂದೇ ನಿಮಗೆ ಆ ಒಂದು ಸೈನನ್ನು ಕೊಡಲಿಕ್ಕೆ ಸಾಧ್ಯ. ನೀವು ಗಮನಿಸಿ ನೋಡಿ, ಬೇಕಿದ್ದರೆ ನೀವೇ ಬಂದು ಕಮೆಂಟಲ್ಲಿ ಹೇಳ್ತೀರಾ ನನಗೆ, ಹೌದು ಮೇಡಮ್ ಇದು ನಿಜ, ನಾನು 111 ತುಂಬ ನೋಡ್ತೀನಿ, ಗಾಡಿ ಅಚಾನಕ್ಕಾಗಿ ಎಲ್ಲೋ ಒಂದು ಕಡೆಯಿಂದ ನಾನು ಏಂಜಲ್ ನಂಬರ್ಸ್ನ ನೋಡ್ತಾ ಇರ್ತೀನಿ, ಏಂಜಲ್ ಫೆದರ್ಸ್ನ ನೋಡ್ತಾ ಇರ್ತೀನಿ. ಸೊ ಇದೇ ನಿಮಗೆ ಹಿಂಟ್ ಅಂತ ಹೇಳ್ಬೋದು. ಓಕೆ, ಸೊ ಎಸ್, ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಸೊ ಯಾರ ಜೊತೆ ಇದು ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಆ್ಯಂಡ್ ಇನ್ನು ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ ಅಂತಕ್ಕಂಥದ್ದನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಖಂಡಿತ ನೀವು ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.